ಒಲಗಿನ ವೈಯಾರಿ ಒಲಗಿನ ಸಿಂಗಾರಿ ಇವತ್ತು ನಾನು ಈಸಿಯಾಗಿ ಮಕ್ಕಳಿಗೆ ಸ್ಕೂಲಲ್ಲಿ ಯಾವುದಾದ್ರೂ ಕಾಂಪಿಟೇಷನ್ ಇದ್ದರೆ ಫ್ಯಾನ್ಸಿ ಡ್ರೆಸ್ಸು ಅಥವಾ ಫಂಕ್ಷನಿಗೆ ಯಾವ ರೀತಿ ಒಂದು ಟ್ರೆಡಿಷ್ನಲ್ ವೇರ್ನ ಅಂದರೆ ಕೊಡವ ಸೀರೆನ ಯಾವ ರೀತಿ ಉಡಿಸೋದು ಅಂತೇಳಿ ಈಸಿಯಾಗಿ ತೋರಿಸ್ಕೊಡ್ತೀನಿ. ಚಿಕ್ಕ ಮಕ್ಕಳು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈಸಿಯಾಗಿ ಉಡಿಸ್ಬೋದು. ಇದು ತುಂಬಾ ಈಸಿ ಮತ್ತು ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಮಕ್ಕಳಿಗೆ ತುಂಬಾ ಕ್ಯೂಟಾಗಿ ಕಾಣ್ತಾರೆ. ಇದನ್ನು ಉಡ್ಸೋದಕ್ಕೆ ನೀವು ತೆಳ್ಳಗಿರೋ ಸೀರೆ, ಆದಷ್ಟು ತೆಳ್ಳಗಿರೋ ಸೀರೆ ನೋಡಿ ತೊಗೊಳ್ಳಿ. ಅಂದರೆ ತುಂಬ ವೆಯ್ಟ್ ಇರೋದು, ಬಾರ್ಡ್ರೆಲ್ಲ ಜಾಸ್ತಿ ಇದ್ದರೆ ವೆಯ್ಟ್ ಇರುತ್ತೆ. ಅದಕ್ಕೆ ನಾನು ನೋಡಿ ಬಾರ್ಡ್ರ್ ಇಲ್ಲದೆ ಇರೋದು ಪ್ಲೈನ್ ಸೀರೆ, ಸ್ವಲ್ಪ ತೆಳ್ಳಗಿರೋದು, ವೆಯ್ಟ್ ಸ್ವಲ್ಪ ಕಡಿಮೆ ಇರೋವಂಥ ಸೀರೆನ ತೊಗೊಂಡಿದ್ದೀನಿ. ಇದು ಅವರಿಗೆ ಕಂಫರ್ಟಬಲ್ ಆಗೂ ಇರುತ್ತೆ ಮತ್ತು ಜಾಸ್ತಿ ಹೊತ್ತು ವೇರ್ ಮಾಡೋದ್ರಿಂದ ಅವರಿಗೆ ಒಂಥರ ಇರಿಟೇಷನ್ ಆಗೋದಿಲ್ಲ, ಬೇಜಾರಾಗಲ್ಲ. ಅವರಿಗೆ ಬೇಗ ಬಿಚ್ಚೋಕ್ಕೆ ಹಠ ಮಾಡ್ತಾರೆ ಕೆಲವು ಮಕ್ಕಳು ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕಿದಾಗ. ಇದು ಆ ಥರ ಅನಿಸೋದಿಲ್ಲ. ಆದ್ದರಿಂದ ಸ್ವಲ್ಪ ತೆಳ್ಳಗಿರೋ ಸೀರೆ ತೊಗೊಂಡು ಅವರು ಅಳತೆ ನೋಡಿಕೊಂಡು ಅದನ್ನು ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಉದ್ದ ಇದ್ದಾರೆ ಅದ್ರ ಮೇಲೆ ನೀವು ಒಳಗಡೆ ಈ ಥರ ಫೋಲ್ಡ್ ಮಾಡ್ಕೊತಾ ಬನ್ನಿ ಸೀರೆನ. ಕೊನೆವರೆಗೂ ಫುಲ್ ಬಾರ್ಡ್ರು ಫುಲ್ಲು ಸೆರೆಗ ಹಾಕೋವರೆಗೂ ಸಹ ಇದೇ ರೀತಿ ನೀವು ಫೋಲ್ಡ್ ಮಾಡ್ಕೊತಾ ಬನ್ನಿ. ಇದರಿಂದ ಅವರಿಗೆ ತುಂಬ ಉದ್ದ ಇದೆ ಅಂತ ಅನಿಸೋದಿಲ್ಲ. ಇದು ಈಸಿಯಾಗಿ ಫೋಲ್ಡ್ ಮಾಡ್ಕೊಂಡ್ರೆ ನೀವು ಉಡ್ಸೋದಕ್ಕೆ ಏನು ಕಷ್ಟನೂ ಅನಿಸಲ್ಲ. ಉಡಿಸುವಾಗಲೇ ನೀವು ಫೋಲ್ಡ್ ಮಾಡ್ಕೋಬೋದು. ಏನು ಬಿಫೋರಾಗಿ ಫೋಲ್ಡ್ ಮಾಡಿ ಐರನ್ ಮಾಡಿ ಆ ಥರ ಎಲ್ಲ ಫೋಲ್ಡ್ ಮಾಡೋದೇನು ಬೇಡ. ಉಡಿಸುವಾಗಲೇ ಅಂದಾಜು ಮೇಲೆ ಈ ರೀತಿ ಅವ್ರಿಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಅದನ್ನು ಫೋಲ್ಡ್ ಮಾಡಿಕೊಂಡು ಅವರಿಗೆ ಅದನ್ನು ಉಡ್ಸೋಕ್ಕೆ ಮುಂಚೆ ನೋಡಿ ಒಂದ್ಸಲಿ ಉದ್ದ ಸಾಕಾ ಅಥವಾ ಇನ್ನೂ ಬೇಕಾ ಅಂಥೇಳಿ. ಕರೆಕ್ಟಾಗಿ ಉದ್ದ ಇದ್ದರೆ ಸಾಕು. ನೋಡಿ ಈ ಥರ ಎಲ್ಲ ಫೋಲ್ಡ್ ಮಾಡ್ಕೊಳ್ಳಿ. ಆದಷ್ಟು ತೆಳ್ಳಗಿರೋ ಸೀರೆನೇ ತೊಗೊಳ್ಳಿ. ಮತ್ತು ಶೆಕೆ ಅದು ಇದು ಅಂಥೇಳಿ ಮಕ್ಕಳು ಇದು ಮಾಡ್ತಾರೆ. ಅದರಿಂದ ಸ್ವಲ್ಪ ತೆಳ್ಳಗಿರೋ ಸೀರೆನೇ ತೊಗೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಅದು ನಾವು ಮಾಮೂಲಿ ಸೀರೆ ಉಡಬೇಕಾದ್ರೆ ಅಂಚನ್ನು ಸಿಗಿಸ್ಕೋತೀವಲ್ಲ ನೋಡಿ, ಆ ಸೀರೆಗೆ ಅವಳಿಗೆ ನಾನು ಒಂದು ಗಾಗ್ರ ಲಂಗ ಹಾಕಿದ್ದೀನಿ. ಮತ್ತು ಯಾವುದಾದ್ರೂ ಸರಿ ಬ್ಲೌಸು ಇಂಥದ್ದೇ ಅಂತಲ್ಲ, ಲಂಗ ಜಾಕೆಟ್ ಬ್ಲೌಸ್ ಇದ್ದರೆ ಈಸಿಯಾಗಿ ನೀವು ಸೀರೆ ಉಡಿಸ್ಬೋದು. ಒಳಗಡೆ ಲಂಗ ಹಾಕಿ ಪ್ಯಾಂಟ್ ಹಾಕಬೇಡಿ. ಅವರಿಗೆ ವಾಶ್ರೂಮ್ಗೆಲ್ಲ ಹೋಗ್ಬೇಕಂದ್ರೆ ಕಷ್ಟ ಆಗ್ತದೆ. ಲಂಗ ಹಾಕಿದರೆ ಅವರಿಗೆ ಕಷ್ಟ ಅನಿಸಲ್ಲ. ಮತ್ತು ಇದನ್ನು ನೋಡಿ ಒಕ್ಲು ಹತ್ರ ಹಿಂಗೆ ಸಿಗಿಸ್ಬೇಕು. ತುಂಬ ಟೈಟಿಗೆ ಸಿಗಿಸ್ಬೇಡಿ, ಕಾಲು ಸಿಗಾಕೊಳ್ಳುತ್ತೆ, ಇದು ತೊಡ್ಕುತ್ತೆ. ಅದರಿಂದ ಹೊಕ್ಲ ಹತ್ರ ಸಿಗಿಸ್ಬಿಟ್ಟು ಒಂದು ರೌಂಡ್ ಈ ಥರ ಸುತ್ಕೊಳ್ಳಿ. ಅದನ್ನು ಅವರಿಗೆ ಎಷ್ಟು ಬೇಕು. ಆಮೇಲೆ ಸುತ್ತ ಇರೋದನ್ನೆಲ್ಲ ಫೋಲ್ಡ್ ಮಾಡಿ ಒಳಗಡೆ ಸೇರಿಸಿ. ಇಲ್ಲಿ ಸೇರಿಸಾದ್ಮೇಲೆ ನಾವು ಮುಂದೆ ಹೇಗೆ ನೆರಿಗೆ ತೆಗಿತೀವಿ ಅದೇ ರೀತಿ ಹಿಂದೆ ನೀವು ನೆರಿಗೆ ಹಿಡಿಬೇಕಾಗುತ್ತೆ. ನೀಟಾಗಿ ಒಂದು ಸ್ವಲ್ಪ ಅಂದಾಜು ಮೇಲೆ ಒಂದು ನೆರಿಗೆ ಇಟ್ಕೊಳ್ಳಿ. ಜಾಸ್ತಿ ನೆರಿಗೆ ಬರುತ್ತೆ ಸಣ್ಣ ಮಕ್ಕಳಿಗೆ, ತುಂಬ ಸಣ್ಣ ಇರ್ತಾರಲ್ವ, ಅದರಿಂದ ನೆರಿಗೆ ಜಾಸ್ತಿ ಬರುತ್ತೆ. ಇದು ಹಿಂದೆ ನೆರಿಗೆ ಹಾಕೋದ್ರಿಂದ ಅಷ್ಟು ಗೊತ್ತಾಗೋದಿಲ್ಲ ಮತ್ತು ಚೆನ್ನಾಗೂ ಕಾಣುತ್ತೆ. ಹಿಂದೆಯಿಂದ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ. ಇದು ನೆರಿಗೆ ಹಿಡ್ದಾದ್ಮೇಲೆ ಬಿದ್ದೋಗ್ಬಿಡುತ್ತಲ್ಲ ಅಂತ ಯೋಚನೆ ಮಾಡಬೇಡಿ. ಇದಕ್ಕೆ ನಾನು ಒಂದು ಪಿನ್ ಹೇಳ್ತೀನಿ. ಆ ಪಿನ್ ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ನೀವು ಆ ಪಿನ್ ತೊಗೊಂಡ್ರೆ ಎಲ್ಲ ಸೀರೆಗೂ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಪಿನ್ ಬದಲು ನೀವು ಅದನ್ನು ಯೂಸ್ ಮಾಡ್ಬೋದು. ಅದು ತುಂಬ ಗಟ್ಟಿ ಇರೋದ್ರಿಂದ ಜಾರಲ್ಲ ಆ ಪಿನ್ನು. ಮಕ್ಕಳಿಗೂ ಸಹ ಹಾಕ್ಬೋದು, ಏನನ್ಸಲ್ಲ. ನೋಡಿ ನೆರಿಗೆನೆಲ್ಲ ಈ ರೀತಿ ಒಂದು ಸ್ವಲ್ಪ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಆದಷ್ಟು ನೆರಿಗೆ ಕೂರುವಂಥ ತೆಳ್ಳಗಿರೋ ಸೀರೆ ಇದ್ದರೆ ಒಳ್ಳೆಯದು. ಇದಕ್ಕೆ ನೀವು ಈ ಥರ ಫೋಲ್ಡ್ ಮಾಡಿಕೊಂಡು ಸಿಗಿಸಿ ಆ ಪಿನ್ ಹಾಕೋಕ್ಕಾಗಲಿಲ್ಲ ಅಂತಂದರೆ ನೀವು ಮಡ್ಚ್ಕೊಂಡಿರ್ತೀರಲ್ಲ ಫಸ್ಟು ಅವರ ಉದ್ದಕ್ಕೆ ತಕ್ಕಂಗೆ ಆ ಮಡ್ಚಿರೋದನ್ನ ಇಲ್ಲಿ ಬಿಚ್ಕೋಬೋದು. ಬೇಕಾದರೆ ನೀವು ನೆರಿಗೆ ಹಿಡಿಯುವಾಗ ಅದನ್ನು ಬಿಚ್ಚಿ ನೆರಿಗೆ ಹಿಡಿದು ನೆರಿಗೆ ಒಳಗೆ ಹಾಕ್ತೀವಲ್ಲ ನೋಡಿ, ಈ ಥರ ಒಳಗೆ ಹಾಕಿ ಸಿಗಿಸ್ತೀವಲ್ಲ, ಆವಾಗ ಅದು ಕರೆಕ್ಟಾಗಿ ಕೂರುತ್ತೆ. ನಿಮಗೆ ಪಿನ್ ಹಾಕ್ಲಿಕ್ಕೆ ಕಷ್ಟ ಆದರೆ ಆ ಥರ ಮಾಡ್ಕೊಳ್ಳಿ. ಇವಳು ಸ್ವಲ್ಪ ಸಣ್ಣ ಇರೋದ್ರಿಂದ ನನಗೇನು ಆ ಥರ ಕಷ್ಟ ಅನಿಸ್ಲಿಲ್ಲ. ಈ ನೆರಿಗೆನ ಹಿಂದೆ ಸಿಗಿಸ್ಬಿಟ್ಟು ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಸೆರಗನ್ನು ಫೋಲ್ಡ್ ಮಾಡಿಕೊಂಡು ಈ ಮುಂದ್ಗಡೆಯಿಂದ ಹಿಂದಕ್ಕೆ ತೊಗೊಂಡು ಬಂದು ಈ ಮುಂದೆ ನೋಡಿ ಅದನ್ನು ಈ ಥರ ಮೇಲೆ ಅವರ ಚೆಸ್ಟ್ ಭಾಗಕ್ಕೆ ಹಿಂಗೆ ಸಿಗಿಸೋಕ್ಕೆ ನೋಡಿ. ಇದು ತುಂಬ ಉದ್ದ ಇಡಬೇಡಿ, ಅದು ಕೈಗೆ ಅಡ್ಡ ಸಿಗುತ್ತೆ. ಅದರಿಂದ ಸ್ವಲ್ಪ ಅಂದಾಜು ನೋಡಿಕೊಂಡು ಅಳತೆ ನೋಡಿಕೊಂಡು ನೀಟಾಗಿ ಅದನ್ನು ಈ ಥರ ಹಿಂದ್ಗಡೆಯಿಂದ ಒಂದು ಮುಂದೆ ತನ್ನಿ. ಆ ಮುಂದ್ಗಡೆ ಒಂದು ಲೇಯರ್ ಇದೆಯಲ್ಲ ಅದನ್ನು ಮೇಲೆ ತಂದು ಪಿನ್ ಮಾಡಬೇಕಾಗುತ್ತೆ ನೋಡಿ. ಈ ಥರ
ನೀವು ಅದನ್ನು ಈ ಥರ ತಂದು ಮುಂದೆ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. ಅವರ ಸೈಜಿಗೆ ನೋಡಿಕೊಂಡು ನೀಟಾಗಿ ಅದನ್ನು ಆ ಥರ ಇಟ್ಕೊಂಡು ಅಲ್ಲಿಗೆ ಒಂದು ಸೇಫ್ಟಿ ಪಿನ್ ಹಾಕಬೇಕು. ನೀವು ಸೇಫ್ಟಿ ಪಿನ್ ಹಾಕುವಾಗ ಸೀರೆ ಸುತ್ಕೊಳ್ಳುತ್ತೆ, ಕೆಲವೊಂದು ಪಿನ್ ಚೆನ್ನಾಗಿರಲ್ಲ ಅಂತಂದಾಗ ಅಲ್ಲಿಗೆ ಒಂದು ಚಿಕ್ಕ ಪೇಪರ್ನ ಇಟ್ಬಿಟ್ಟು ಅದರಿಂದ ಚುಚ್ಚಿ ಸೇಫ್ಟಿ ಪಿನ್ನ ಸೀರೆಗೆ ಹಾಕಿ. ಆವಾಗ ಆ ಸೀರೆಗೆ ಅದು ಸಿಗಾಕೊಳ್ಳೋದಿಲ್ಲ. ಅಂದರೆ ಪಿನ್ ಒಳಗಡೆ ಹೋಗ್ಬಿಟ್ಟಿರುತ್ತೆ ಕೆಲವೊಂದು ಸಲ ಸೀರೆ ಇದು ಅಂಚು. ಆ ಥರ ಪೇಪರ್ ಇಟ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ಇದು ನಾನು ಇವಳಿಗೆ ನಿಮ್ಗೆ ಹಾಕ್ಲಿಕ್ಕೆ ತೋರಿಸೋದ್ರಿಂದ ನಾನು ಹಾಗೆ ಹಾಕ್ತಾಯಿದ್ದೀನಿ. ಇದನ್ನು ನೀವು ಈ ಥರ ಸೀರೆ ಉಡಿಸಿದ್ರೆ ಆರಾಮಾಗಿ ಒಂದು 3-4 ಅವರ್ಸ್ ಅವರು ಕ್ಯಾರಿ ಮಾಡ್ಬೋದು ಸೀರೆನ. ಅವ್ರಿಗೇನು ಇರಿಟೇಷನ್ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಈ ಥರ ಸೇಫ್ಟಿ ಪಿನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಆ ಸೆರಗನ್ನು. ಮತ್ತು ಇದನ್ನು ನೀಟಾಗಿ ನೀವು ಯಾವ ಒಂದು ಒಂಥರ ನೀಟಾಗಿ ಫ್ರಿಲ್ಸ್ ಎಲ್ಲ ಬರದೇ ಇರೋ ಥರ ಒಂದೇ ಸಮ ಆಗೋ ಥರ ಅದನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ ಲೂಸ್ ಇರುತ್ತೆ ಅದು, ಯಾಕೆಂದರೆ ನಾನು ಒಂಚೂರು ಉದ್ದ ಇತ್ತು ಕೈ ಹತ್ರ ಅಂತ ಅಂದ್ಬಿಟ್ಟು ಅದನ್ನು ಮೇಲಕ್ಕೆ ತೊಗೊಂಡಲ್ವ, ಆ ಭಾಗ ಇಲ್ಲಿ ಬಂದಿರುತ್ತೆ ನೋಡಿ. ಇದು ಈ ರೈಟ್ ಸೈಡ್ ಹ್ಯಾಂಡ್ ಕೆಳಗಡೆ, ಕೈ ಕೆಳಗಡೆ ಇದೆಯಲ್ಲ ಅದನ್ನೇನು ಮಾಡಬೇಕಂದ್ರೆ ಮತ್ತೆ ನೆರಿಗೆನ ಸಿಕ್ಸಿರೋದನ್ನ ತೆಗಿಬೇಕು. ತೆಗೆದು ಬಿಚ್ಚಬೇಡಿ, ಫುಲ್ಲು ತೆಗೆದುಬಿಟ್ಟು ಒಂದು ನೆರಿಗೆನ ಲೂಸ್ ಮಾಡಿಕೊಂಡು ನಿಮಗೆ ಎಷ್ಟು ಟೈಟ್ ಬೇಕು ಮುಂದೆ ನೋಡಿಕೊಂಡು ಅದನ್ನು ನೀವು ಹಿಂದೆ ಲಂಗ ಹಾಕಿರ್ತೀರಲ್ವ ಅವರಿಗೆ ಅದಕ್ಕೆ ಟೈಟಾಗಿ ಒಂದು ಸುತ್ತು ಒಳಗಡೆ ಫಸ್ಟೇ ಸಿಗಿಸ್ಬಿಡಿ. ಅದನ್ನು ಸಿಗಿಸಿದ್ರೆ ನಿಮಗೆ ಮುಂದ್ಗಡೆ ಲೂಸ್ ಅನ್ಸಲ್ಲ, ಕೈ ಕೆಳಗಡೆ ಅದು ಲೂಸಾಗಿ ಕಾಣೋದಿಲ್ಲ. ದೊಡ್ಡವರು ಉಟ್ಕೊಳ್ಳುವಾಗ ಹೀಗೆ ಉಟ್ಕೊಳ್ಳೋದು. ಆ ಥರ ಸಿಗಿಸಾದ್ಮೇಲೆ ನೀವು ಆ ನೆರಿಗೆನ ಮತ್ತೆ ಅಲ್ಲಿಗೆ ಒಳಗಡೆ ಸೇರಿಸಿ, ಲಂಗದ ಒಳಗಡೆ ಸೇರಿಸಿ ಅದನ್ನು ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ. ಸೇರಿಸಿ ಆದಮೇಲೆ ನೀವು ನೆರಿಗೆನೆಲ್ಲ ಸೆಟ್ ಮಾಡ್ಕೊಳ್ಳಿ ನೀಟಾಗಿ. ಅದನ್ನು ಮಾಮೂಲಿ ನಾವು ಸೀರೆ ನೆರಿಗೆ ಹಿಡಿತೀವಲ್ಲ ಆ ರೀತಿ ಈ ಥರ ಸೆಟ್ ಮಾಡ್ಕೊಳ್ಳಿ. ಅದನ್ನು ಸೆಟ್ ಮಾಡ್ಕೊಂಡಾದ್ಮೇಲೆ ನಾನು ಆ ಪಿನ್ ಹೇಳಿದ್ನಲ್ಲ ಸ್ಯಾರಿ ಪಿನ್ನು, ಅದೆಲ್ಲ ಬ್ಯಾಂಗಲ್ ಸ್ಟೋರಲ್ಲೂ ಸಿಗುತ್ತೆ. ಎಸ್ ಟೈಪ್ ಇರುತ್ತೆ ಅದು. ಆ ಪಿನ್ನನ್ನ ನೀವು ಹಾಕ್ಕೋಬೋದು ನೋಡಿ. ಈ ಥರ ಎಲ್ಲ ನೀಟಾಗಿ ಒಂದೊಂದೇ ನೆರಿಗೆ ಹಿಡ್ಕೊಂಡು ಮಾಮೂಲಿ ನಾವು ಸೀರೆ ಮುಂದೆ ನೆರಿಗೆ ಇಡುವಾಗ ಯಾವ ರೀತಿ ಹಿಡಿತೀವಿ ಅದೇ ರೀತಿಯಲ್ಲಿ ಹಿಂದೆಗೂ ಸಹ ಸೇಮ್ ನೆರಿಗೆ ಹಿಡ್ಕೊಂಡು ಅದನ್ನು ಒಂದು ಕಂಫರ್ಟಬಲ್ ಆಗಬೇಕು ಅವರಿಗೆ. ತುಂಬ ಟೈಟು ಕಟ್ಟಬಾರ್ದು ಲಂಗನ. ಸ್ವಲ್ಪ ಈ ಥರ ಇದು ಮಾಡಿ ನೋಡಿ. ಅದು ಏನು ಬಿಚ್ಚೋಗಲ್ಲ, ಇದು ನೀವು ಆ ಪಿನ್ ಹಾಕೋದ್ರಿಂದ ಬಿಚ್ಚೋಗಲ್ಲ. ನೀವು ಬೇಕಾದರೆ ಆ ಪಿನ್ನನ್ನ ಹಾಕೋಕ್ಕೆ ಮುಂಚೆ ಬೇಕಾದರೆ ಮೇಲೆ ಸೇಫ್ಟಿ ಪಿನ್ನು ಹಾಕೋಬೋದು, ದೊಡ್ಡದೊಂದು ಸೇಫ್ಟಿ ಪಿನ್. ತುಂಬ ನಿಮ್ಗೆ ಏನಾರು ಅನ್ಕಂಫರ್ಟಬಲ್ಲು ಅಕಸ್ಮಾತ್ ಬಿಚ್ಚೋದ್ರೆ ಅನ್ನೋದೇನಾದ್ರು ಇದ್ದರೆ ಮೇಲೆ ಮಾತ್ರ ಪಿನ್ ಹಾಕಿ, ನೆರಿಗೆಗೆ ಮಾತ್ರ ಒಳಗಡೆಯಿಂದ ಹಾಕಬೇಡಿ. ಮಕ್ಕಳಲ್ವ ಕೂರುವಾಗ ಆ ಕಡೆ ಈ ಕಡೆ ಓಡಾಡುವಾಗ ಎಲ್ಲ ಹೇಳೋಕ್ಕಾಗಲ್ಲ. ಪಿನ್ ನೋಡಿ ಈ ಥರ ಒಂದು ಪಿನ್ ತೊಗೊಳ್ಳಿ ನೀವು, ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ ಇದು ಈಸಿಯಾಗಿ ನೀವು ಯಾವ ಸೀರೆ ಉಡುವಾಗೂ ಸಹ ನೆರಿಗೆಗೆ ಹಾಕ್ಬಿಟ್ರೆ ಇದು ನೀವು ಬಿಚ್ಚೋವರೆಗೂ ಅದು ಬಿಚ್ಕೊಳ್ಳೋದಿಲ್ಲ. ಅದನ್ನು ಹಾಕಿ ಬಿಟ್ಟು ಆದಮೇಲೆ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಹಿಂದೆ ನೆರಿಗೆ ಎಲ್ಲನೂ. ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ, ಎಷ್ಟು ನೀಟಾಗಿ ಕೂತಿದೆ ಅದೆಲ್ಲನೂ. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇಟ್ಕೊಳ್ಳಿ. ತುಂಬ ಉದ್ದ ನೆಲಕ್ಕೆ ಮುಟ್ಟೋಗುತ್ತೆ ಅಂತಂದರೆ ಇನ್ನೊಂದು ಸ್ವಲ್ಪ ಶಾರ್ಟಾಗಿ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಅದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬಿಚ್ಚೋಗೋದಿಲ್ಲ, ಇದು ಈಸಿಯಾಗಿ ನೀವು ಕ್ಯಾರಿ ಮಾಡ್ಬೋದು. ಮಕ್ಕಳಿಗಂತೂ ಒಂಥರ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೊಸ ಟೈಪು ನೀವು ಎಲ್ಲ ರಾಜ್ಯಗಳ ಬಗ್ಗೆ ನೀವು ಪ್ರತಿನಿಧಿಸೋದಾದರೆ ಕೊಡಗಿನ ಬಗ್ಗೆ ನೀವು ಪ್ರತಿನಿಧಿಸೋದು, ನಮ್ಮ ಕರ್ನಾಟಕದಲ್ಲಿ ಒಂದು ಕಲ್ಚರ್ ಇದು ಅಂತಂದರೆ ಕೊಡವ ಟ್ರೆಡಿಷ್ನಲ್ ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಪುಟಾಣಿ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತಲೆಗೆ ಕಟ್ಟಿರೋ ವಸ್ತ್ರನ ನಮ್ಮಮ್ಮ ಹೊಲ್ದಿದ್ದದು. ನೀವು ಬಟ್ಟೆ ಅಂಗಡಿಲೆಲ್ಲ 1 ಮೀಟ್ರು 2 ಮೀಟ್ರು ಮಕ್ಕಳ ಅಳತೆಗೆ ಆ ಥರ ನೆಟ್ಟೆಡ್ ಬಟ್ಟೆ ಸಿಗುತ್ತೆ. ಅದನ್ನು ತೊಗೊಂಬಂದು 4 ಅಂಚು ಹೊಲಿದ್ಬಿಟ್ಟು ಅದನ್ನು ಕಟ್ಟೋಕ್ಕೆ ಅವರ ತಲೆಗೆ ಎಷ್ಟು ಅಳತೆ ಇದೆ ಅಷ್ಟಕ್ಕೆ 2 ದಾರನ ಮಧ್ಯದಲ್ಲಿ ಸೇರಿಸಿದ್ರೆ ಆ ವಸ್ತ್ರ ರೆಡಿಯಾಗುತ್ತೆ. ಆರಾಮಾಗಿ ಮಾಡ್ಕೋಬೋದು ಮನೇಲೆ, ಅದಿಲ್ಲ ಅಂದರೂ ನಡೆಯುತ್ತೆ. ಬಟ್ ನಮ್ಮ ಕಡೆ ಕೊಡಗಿನ ಕಡೆ ಇದೊಂದು ಟ್ರೆಡಿಷ್ನಲ್, ಇದು ಹಾಕಲೇಬೇಕು. ಒಂಥರ ನಮಗಿದು ಪದ್ಧತಿ, ಒಂದು ಗೌರವ, ನಮ್ಮ ಕಲ್ಚರ್ ಇದು. ಅದರಿಂದ ಇದನ್ನು ಹಾಕಿದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಫುಲ್ಫಿಲ್ ಆಗುತ್ತೆ, ಒಂದು ಡ್ರೆಸ್ಸು ಕಂಪ್ಲೀಟ್ ಆಗುತ್ತೆ. ಅದರಿಂದ ನಾನು ಇದನ್ನು ಅವಳಿಗೆ ಕಟ್ತಾಯಿದ್ದೀನಿ ನೋಡಿ. ಇದು ನಮ್ಮ ಅಮ್ಮನೇ ಹೊಲ್ದಿದ್ದು.
ಅದರಿಂದ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಅಂತಲೇ ಸಿಗುತ್ತೆ. ಇದು ನಾವೇ ರೆಡಿ ಮಾಡಿಕೊಂಡು ನಾವೇ ಇದು ಮಾಡಿದ್ವಿ. ಇವಳಿಗೆ ಒಂದು ಸೀರೆನೂ ಹೊಲ್ದಿದ್ವಿ ಇವ್ರ ಅಕ್ಕನಿಗೆ, ಅದು ಇವಳಿಗೆ ಈಗ ಆಗಲ್ಲ. ಅದರಿಂದ ನನ್ನದೇ ಸೀರೆನ ಮಡಚಿ ನಾನು ಇವಳಿಗೆ ಫ್ಯಾನ್ಸಿ ಡ್ರೆಸ್ ರೆಡಿ ಮಾಡಿ ಒಂದ್ಸಲಿ ಸ್ಕೂಲಿಗೆ ಕಳಿಸಿದ್ದೆ. ಅದು ಕೆಲವರಿಗೆ ಹೆಲ್ಪ್ ಆಗ್ಬೋದು ಅಂತೇಳಿ ಮತ್ತೆ ಇವಳಿಗೆ ಈ ಥರ ಉಡಿಸಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳಲ್ವ, ತುಂಬ ಚೆನ್ನಾಗಿರುತ್ತೆ. ಎಷ್ಟೊತ್ತು ಆಟ ಆಡಿದ್ರು ಏನಾದ್ರೂ ಸಹ ಇದು ಬಿಚ್ಚೋಗಲ್ಲ. ನೀವು ಬೇಕಾದ್ರೆ ಲೆಫ್ಟ್ ಸೈಡ್ ಹತ್ಲೇನೂ ಒಂದು ಪಿನ್ ಹಾಕ್ಬೋದು, ಬ್ಲೌಸಿಂದ ಸೇರಿಸಿ ಸೀರೆಗೆ ಎಡಗೈ ಹತ್ರ ಹಾಕ್ಬೋದು. ಬಲಗೈಗೆ ಸೆರಗು ಬರಬೇಕು, ಎಡಗೈ ಹತ್ರ ಬೇಕಾದರೆ ಪಿನ್ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಅವಳಿಗಂತೂ ತುಂಬಾ ಖುಷಿಯಾಗಿತ್ತು ಈ ಸೀರೆ ಉಟ್ಕೊಂಡು. ಸುಮಾರು ಹೊತ್ತು ಆಟ ಆಡಿದ್ಲು, ಬಟ್ ಏನೋ ಆಗಲಿಲ್ಲ, ಸೀರೆ ಬಿಚ್ಚಲಿಲ್ಲ, ಏನಿಲ್ಲ. ನಾನು ಬಿಚ್ಚೋವರೆಗೂ ಏನಾಗಲಿಲ್ಲ. ತುಂಬ ಚೆನ್ನಾಗಿತ್ತು. ಒಂದ್ಸಲಿ ಟ್ರೈ ಮಾಡಿ.